ಬಯಲಾಟಕ್ಕೆ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಇಲ್ಲಿ ಲಡ್ಡು ಕೊಟ್ಟು ಹೋಗೋಣ ಅಂತೇಳಿ ನಾನು ಉಳ್ಳೂರಲ್ಲಿ ಹೊಂಟಿದ್ದೆ ಸರ್. ಬಳ್ಳಾರಿಲಿಂದ 8 ಗಂಟೆಗೆ ಇಲ್ಲಿ ಬಿಟ್ಟಿದ್ದೀನಿ. ಅಲ್ಲಿಗೆ ಹೋದರೆ 9 ಕಾಲ ಆಯ್ತು ಸರ್. ಅಲ್ಲಿ ಉಳ್ಳೂರಲ್ಲಿ ಲಡ್ಡು ಕೊಟ್ಟು ಹೋಗೋಣ ಅಂತೇಳಿ ಸ್ವಲ್ಪ ಮನೆಗೆ ಲಡ್ಡು ಕೊಡೋಕೆ ಹೋಯ್ತು ಸರ್. ನಮ್ಮಲ್ಲಿ ಯಾರು ಇದ್ದಿಲ್ಲ, ಎಲ್ಲರೂ ಮಾಡ್ಸೂರಿಗೆ ಬಯಲಾಟಕ್ಕೆ ಹೋಗಿದ್ರು. ಹೋಗ್ಬೇಕಾದ್ರೆ ಅಲ್ಲಿ ನಾನು ಉಳ್ಳೂರಲ್ಲೇ ಸರ್ ಮಾಡ್ಕೊಂಡಿರೋದು. ನಮ್ಮ ಅಮ್ಮನ ತವ್ರ ಮನೆ ಕೂಡ ಉಳ್ಳೂರೇ. ಮತ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲರೂ ನನಗೆ ಅಲ್ಲಿ ಹೊಲ ತೊಗೊಂಡಿದ್ದೇನೆ ಸರ್. ಈ 5-6 ವರ್ಷ ಕೆಳಗಡೆನೆ ಒಂದು ಹೊಲ ವ್ಯಾಪಾರ ಮಾಡಿದ್ದೆ, ನಮ್ಮೂರ್ದು. ಅದು ನಾನೇ ತೊಗೊಂಡಿದ್ದೆ. ತೊಗೊಂಡು ಅದರಲ್ಲಿ ಅಕ್ರಮವಾಗಿ ಸ್ಕೂಲ್ ಕಟ್ಟಿದ್ರು ಸರ್. ಅಲ್ಲಿಂದ ಅವರಿಗೆ ನಮಗೆ ತಗಾದಿ ಸ್ವಲ್ಪ ಜಗಳ ಆಗಿದ್ದರೆ ಅದು ಹೈಕೋರ್ಟಿಗೆ ಹೋಗಿದೆ ಸರ್. ಹೈಕೋರ್ಟಿಗೆ ಹೋಗಿ ಅದು ಇವರು ಅಕ್ರಮವಾಗಿ ಸ್ಕೂಲ್ ಕಟ್ಟ್ಯಾರ ಅಂತೇಳಿ ಹೈಕೋರ್ಟ್ಲಿಂದ ಬಂದಿದೆ ಸರ್. ಬಂದು ಮತ್ತೆ ವರದಿ ಕಳಿಸ್ರಿ ಅಂತೇಳಿ ಹೈಕೋರ್ಟ್ ಕೇಳಿದೆ. ಅವರು ವರದಿ ಕಳಿಸಿಲ್ಲ ಸರ್. ಇನ್ನು ಅವರು ಏನು ಮಾಡ್ಕೊಂತೇಳಿ ದೌರ್ಜನ್ಯ ಮಾಡಿದರು. ಹಾಗಾಗಿ ನಾನು ಸ್ವಲ್ಪ ಮತ್ತೆ ಹೈಕೋರ್ಟಿಗೆ ಹೋಗಿ ಇಲ್ಲ ನನಗೆ ಇದು ಮಾಡಿಕೊಡ್ರಿ ಅಂತ ಕೇಳಿದ್ದೆ ಸರ್. ಹಂಗಾದಲ್ಲಿ ಮೊನ್ನೆ ಅಕಸ್ಮಾತ್ವಾಗಿ ನಾನು ಹಂಗೆ ನೈಟ್ ಹೋದಾಗ ಅವರು ನೋಡಿದ್ರು ಸರ್. ಎಲ್ಲ ನಾನು ಒಬ್ಬನೇ ಹೋದಾನಂತ ಗೊತ್ತಾಗಿ ನನ್ನ ಫಾಲೋ ಮಾಡಿ ಅವರು ಕರೆಕ್ಟು ಉಳ್ಳೂರು ದಾಟಿ ಒಂದು 500 ಮೀಟ್ರ್ ಸರ್. 500 ಮೀಟ್ರದಲ್ಲಿ ಒಂದು ಮಾರಮ್ಮ ಗುಡಿ ಅಂತ ಹೇಳಿದೆ ಐತೆ ಸರ್. ಅಲ್ಲಿ ರಸ್ತೆ ಮಾಡ್ತಿದ್ದಾರೆ, ಉಳ್ಳೂರು ಉತ್ನೂರು ರಸ್ತೆ ಮಾಡ್ತಿದ್ದಾರೆ ಸರ್. ಮಾಡಬೇಕಾದ್ರೆ ಅಲ್ಲಿ ಇಕ್ಕಟ್ಟು ದಾರಿ ಇತ್ತು. ಇಕ್ಕಟ್ಟು ದಾರಿ ಇದ್ದಾಗ ಮುಂದೂರು ಕಡೆಯಿಂದ ಒಂದು ಲಾರಿ ಬಂತು ಸರ್. ಲಾರಿ ಬಂದಾಗ ನಾನು ಸೈಡ್ ತೊಗೊಂಡೆ. ಅಲ್ಲಿ ಅಗಲ ಇತ್ತು, ಹಿಂಗೆ ಬಣವೆ ದೊಡ್ಡ ಇದೆ, ಅಗಲ ಇತ್ತು. ಆ ಸೈಡ್ ತೊಗೊಂಡು ನಿಂದಿರ್ಸ್ಕೊಂಡೆ, ಲೆಫ್ಟ್ ಸೈಡ್ಗೆ. ಸೈಡ್ ತೊಗೊಂಡು ನಿಂತ್ಕೊಂಡು ಆ ಲಾರಿಯನ್ನು ಬಂದು ಏನು ಮಾಡಿದೆ, ಸೈಡಿಗೆ ಬಂದ. ಸೈಡ್ ತಗೊಂಡು ಬರಬೇಕಾದ್ರೆ ಒಂದು ಕಟಿಂಗ್ ಮಾಡಬೇಕಾದ್ರೆ ನನ್ನ ಕಾರಿಗೆ ಲಾರಿ ಟಚ್ ಆಯಿತು. ಟಚ್ ಆದ ಕೂಡಲೇ ನನ್ನ ಡೋರ್ ಓಪನ್ ಮಾಡೋಕ್ಕೆ ಬರಲಿಲ್ಲ ಸರ್. ಗಟ್ಟಿ ಕಿರ್ಚ್ಕೊಂಡೆ. ಅರಿಸಿದಾಗ ಅವಾಗ ಅವ್ನು ಲಾರಿ ನಿಂದಿರಿಸಿದಾಗ ನಾನೇ ಕೇಳಿದೆ, ಯಾಕಪ್ಪ ಹಿಂಗೆ ಕಾರಿಗೆ ಟಚ್ ಮಾಡಿದೆ ಅಲ್ಲ, ನೀನು ಸ್ವಲ್ಪ ಕೆಳಗಿಳಿದು ಬಾ ಅಂದರೆ, ಅಣ್ಣ ಸಾರಿ ಅಣ್ಣ నాది టచ్ అయింది సారీ తొగలేదన్న అట్లా వద్దప్ప కిందకి దిగి చూడు తగిలిందో లేదో నువ్వు కిందకి దిగాలనా లేకుంటే అట్లా తెలియదు అది ఏం కాదు నువ్వు ఉంటే ఏమన్నా ఉంటే అట్లా ఏమన్నా ఉంటే ఇన్సూరెన్స్ ఉంటుంది అన్నీ ఉంటుంది నువ్వేం నిన్ను అడిగేది ఏం వద్దు నువ్వు కిందకి రా అంటే ಈ ಇಷ್ಟು ಅಂಬಾತಟಿಗೆಲ್ಲ ಅವ್ರಿಗೆ ಒಂದು 2-3 ಬಂದರು ಸರ್. ಬಂದು ಏಕಾಏಕ ಬಂದಲೇ ನಿಮ್ಮಮ್ಮನ ಮಿಂಡಂದಲೇ ಇದು ಮಾದಿ ಸುಳೆ ಮಗನೇ ಕಾರ್ ಹಾಕ್ಕೊಂಡು ಊರಾಗ ದೊಡ್ಡ ಇವನು ಬಂದಂಗೆ ಬರ್ತೀನ ನೀನೇನು ದೊಡ್ಡ MP MLA ಬರಾಕಲೇ ಸುಳೆ ಮಗನೇ ಇಲ್ಲಿ ಬೇಡ ಅಂದಂಗೆಲ್ಲ ಸ್ಕೂಲ್ ತಾಂಡಿ ಜಾಗ ತಾಂಡಿ ಇದು ಸ್ಕೂಲ್ ಇರೋ ಜಾಗ ಮುಂದೆ ಇದು ಆಗುತ್ತೆ ಅಂತೇಳಿ ನಮಗೆ ಇದಿತ್ತಲೇ ಇದೆಲ್ಲ ನಾವು ಕಟ್ತಿದ್ವಿ ಅಂಥದ್ರಲ್ಲಿ ನೀನು ಬಂದು ಎಲ್ಲ ಎಡವಟ್ಟು ಮಾಡಿದಿ ನೀನು ಇನ್ನೊಂದು ಸುಳೆ ಮಗನ ಉಳಿಸ್ಬಾರ್ದು ಫಸ್ಟು ಲೇ ಕೊಲ್ರಿ ಇವನ್ನ ನಮ್ಮ ಚಿಕ್ಕಪ್ಪ ಬಸಪ್ಪ ಯಾರು ಅದಕ್ಕೆ ಮೂಲ ಊರ್ ಮುಂದ್ಲು ಬಸಪ್ಪ ನೆನಕಪ್ಪ ಮತ್ತೆ ಮಾಸ್ಟ್ರು ಹೆಡ್ ಮಾಸ್ಟ್ರು ಅದು ಸರ್ ಅಲ್ಲಿ ಫಸ್ಟ್ 3 ಜನ ಆಮೇಲೆ ಒಂದು 8-10 ಜನ ಬಂದ ಒಂದು 12-13 ಜನ ಅದಾರ ಸುಮಾರು ಸರ್. ಆದ್ರೂ ಬೇಸ್ ಹೇಳ್ತಾರ ಸುಳೆ ಮಗನೇ ಲೇ ನಿಮ್ಮ ಅಮ್ಮನ ಮಿಂಡಂದಲೇ ಇದು ಬರಕಂತೇಳಿ ಸರ್ ಅವ್ರ ಅಂತಾರೆ ಇದು ನಮ್ದೆಲ್ಲ ಲಾರಿ ಇವಾಗ ಏನ್ ಮಾಡ್ತೀವಿ ಅಂತೇಳಿ ನಾನೇನ್ ಮಾಡಿ ಸರ್ ವಿಡಿಯೋ ತೆಗೆಕ್ ಹೋದೆ ಫೋಟೋ ಹೊಡ್ಕೊಂಬೇಕಾದ್ರೆ ಫೋಟೋ ಒಬ್ಬನ ಬಂದು ಹಿಂದೆ ಒದ್ದ ಸರ್ ಬೆನ್ನಿಗೆ ಒಳತ್ತೇನೆ ಒಬ್ಬನ ಫೋನ್ ಕೊಸ್ಕೊಂಡ್ಬಿಟ್ಟ ಫೋನ್ ಕೊಸ್ಕೊಂಡು ನಮಗೆ ನಮ್ಮ ಹುಡುಗದ್ದೆ ಸರ್ ಚಿಕ್ಕವನು ಅವನು ಮುದಿಯಪ್ಪ ಅಂತೇಳಿ ಅವನ ಹೆಸರು ಕೊರವಪ್ಪ ಮುದಿಯಪ್ಪ ಅಂತ ಸರ್ ನಾವು ಅವನು 15 ವರ್ಷ ಹುಡುಗ ಸರ್. ಅವನಿಗೆ ಒಬ್ಬ ಮಗ 4 ಆದರೆ ಒಬ್ಬನೇ ಮಗ ಸರ್. ನಮಗೆ ಭಯ ಬಂತು ಅವನ ಬಗ್ಗೆ ಕೂಡ ಆಲೋಚನೆ ಮಾಡಿದೆ ನೈಟ್ ಟೈಮ್ನ ನಾನು ಏನೇ ಇದು ಮಾಡಿದ್ರು ಕೂಡ ಇದೈತೆ ಅಂತ ಯಾಕಂದ್ರೆ ಆಲ್ರೆಡಿ ಅವ್ರ ಹೆಸರು ಹೇಳಿಕೆ ಅಂತ ಬಂದ್ರೆ ಸರ್ ಡೌಟ್ ಬಂತು ಇವ್ರ ಕಡೆಯಾರ ಅಂತೇಳಿ ಗೊತ್ತಾಯ್ತು ಸರ್ ನನಗೆ. ಯಾವ ನನ್ನ ಹೊಡೆಯುತ್ತಲೇ ಯಾರೂ ಕೈ ಮಾಡಲ್ಲ ಸರ್ ಸಾಮಾನ್ಯವಾಗಿ ಅವ್ರು ಹೇಳಿ ಯಾವಾಗ ಹೊಡೆದ್ರು ನನಗೆ ಡೌಟ್ ಬಂತು ಸರ್ ನನ್ನಂತೂ ಉಳಿಸಲ್ಲ ಹೆಂಗೆ ನನ್ನ ಜೀವ ಕಾಪಾಡಿಕೆ ಯಾರ್ಯಾರು ಹೊಡೆದಿದ್ದಾರೆ ಸರ್ ಅವರು ಹೆಸರು ಗೊತ್ತಿಲ್ಲ ನಮ್ಮ ಹುಡುಗ ಗೊತ್ತು ಸರ್ ಎಲ್ಲ ಯಾಕಂದ್ರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಇರೋ ನೋಡಿರೋ ಹೆಸರೆಲ್ಲ ಕೊಟ್ಟಿದ್ವಿ ಆಲ್ರೆಡಿ ಇನ್ನೂ ಉಳಿಕೆದರ ಹೆಸರು ಏನು ಐತೆ ಅದ್ರಾಗ ಐತೆ ಸರ್ ಮೆನ್ಷನ್ ಮಾಡಿದ್ವಿ ಕೇಸ್ ಮಾಡಿದ್ವಿ ಹಾಂ ಸರ್ ಕೇಸ್ ಮಾಡಿದ್ವಿ ಸರ್ FIR ಮಾಡಿದ್ವಿ ಹೇಳ್ತೀನಿ ಸರ್ ಅದು ಕೂಡ ಹೇಳ್ತೀನಿ. ಹಿಂಗೆ ಆದಾಗ ಸರ್ ಹಿಂಗಾಗಿತ್ತು ಆದಾಗ ನಾನೇನು ಮಾಡಿದೆ ಫಸ್ಟು ತೆಪ್ಸಬೇಕಂತ ಕೈಕಾಲು ಹಿಡ್ಕೊಂಡೆ ಸರ್ ನನ್ನ ಬಿಟ್ಬಿಡ್ರಪ್ಪ ಸಾಕು ಇದು ಏನು ಮಾಡೋಕೆ ಆಯ್ತು ನಾನು ಏನು ಮಾಡಲ್ಲ ಅವಾಗಂದ್ರೆ ಸರ್ ನೋಡೋ ನಿಮ್ಮ ಮಳಿಗೆ ಬದುಕಬೇಕಂದ್ರೆ ನೀನು ಕೇಸು ಏನನ್ನ ಮಾಡೋಕೆ ಹೋದ್ರೆ ನೈಟ್ ನಿನ್ನಂತೂ ಉಳಿಸೋದಿಲ್ಲ ನೋಡು ನೆಕ್ಸ್ಟ್ ನೀನಂತೂ ತಿರ್ಗಾಡಬೇಕಾಗತ್ತೆ ನಿನ್ನ ಉಳ್ಸೋಕ್ಕಲ್ಲ ಈ ಊರಾಗ ಮಾಡ್ಕೊಂಡಿದ್ದು ಈ ಊರಿಗೆ ಬರಬೇಕಾಗತ್ತೆ ಇದೇ ಸರ್ ನೀನು ಕೇಸ್ ಏನಂತ ಸುಮ್ಮನೆ ಓದಿ ಸರ್ ಇಲ್ಲಾಂದರೆ ನೀನು ಉಳ್ಸೋಕ್ಕಲ್ಲ ಅಂಬತ್ತಡಿ ಒಬ್ರಿಗೆ ಅವರು ಮಾತಾಡ್ಕೊಂತ ಇರ್ಬೇಕಾದ್ರೆ ಹೆಣ್ಮಕ್ಳು ಹರ್ಚ್ಕೊಂತ ಬಂದ್ರು ಸರ್ ಯಾಕಂದ್ರೆ ಗಟ್ಟಿ ಕಿರ್ಚಿಬಿಟ್ಟೆ ಒಂದು 500 ಮೀಟ್ರ್ ಇರೋದ್ರ ಸಲುವಾಗಿ ಹೆಣ್ಮಕ್ಳು ಬಂದ್ರು ಸರ್ ಅಲ್ಲಿ ಯಾರು ಅಂತ ಬರೋದ್ರೆ ಅವ್ರು ಓಡೋದ್ರು ಸರ್ ಲಾರಿ ಕಳಿಸ್ಬಿಟ್ರು ಸರ್ ನಾವು ಇನ್ನೂ ಅಲ್ಲೇ ಇರ್ಲಿಕ್ಕೆ ಲಾರಿ ಕಳಿಸ್ಬಿಟ್ರು ಫೋಟೋ ಹೊಡ್ಕೊಂಡಾಗ ಸರ್ ಅಲ್ಲಿ ಯಾಕಂದ್ರೆ ಅವ್ರ ಮನೆಗಳ ಮುಂದೆ ನಮ್ಮ ಇರೋ ಸರ್ ಬೈಲಿಗೆ ಬಿಟ್ಟಿದ್ದೆ ಕಾರು ಅವರೆಲ್ಲ ನೋಡಿದಾರೆ ಸರ್ ಎಲ್ಲ ಡೆಬ್ಬೆ ತಗೊಂಡು ಬಂದ್ರು ಸರ್ ಚೊಂಬುಗಳು ತಗೊಂಡು ಬಂದ್ರು ಅವರು ಯಾಕಂದ್ರೆ ಒಮ್ಮೆಗೆ 12 ಜನ ಬರೋಕೆ ಆಗಲ್ಲ ಅಂತ ನನಗೆ ಡೌಟ್ ಬಂತು ಸರ್ ಅವ್ರ ಪ್ಲಾನೇ ಬೇರೆ ಇದೆ ಯಾಕಂದ್ರೆ ಹೇಳಿದ್ರು ಸರ್ ಅವ್ರು ಮಗನೇ ನೀನು ಹೊಲ ತಗೊಂಡು ಇಷ್ಟೆಲ್ಲ ನಮಗೆಲ್ಲ ಮುಂದೆ ನೀರು ಓದದವ
ಅವಾಗ ನೀನು ಹಿಂಗೆ ಮಾಡಿದ್ರಿ ನಿಮ್ಮ ಉಳಿಸೋದ್ರಲ್ಲಿ ಎಲ್ಲೇ ಮಗನೇ ಕೊಲ್ಲಿಬಿಟ್ರು. ಬರೇ ಬೆಳಿಗ್ಗೆ ಅವಾಗ ಏನು ಮಾಡಿದ್ರೆ ಸರ್, ನಮ್ಮವ್ರಿಗೆ ಯಾರಿಗೂ ಹೇಳಿಲ್ಲ. ನೈಟ್ ಬೆಳಿಗ್ಗೆ ಬಂದು ನಾನು ಏನು ಮಾಡಿದೆ, ಸೀದಾ ಸಿರಿಗೇರಿಗೆ ಹೋದ್ ಸರ್. ನಮ್ಮ ಹೆಣ್ಮಕ್ಳು ಕರ್ಕೊಂಡು ನಾನು ಸಿರಿಗೇರಿಗೆ ಹೋದೆ. ಸಿರಿಗೇರಿಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವರು ಕೇಳಿಲ್ಲ ಸರ್. ಇಲ್ಲ ನಿಂದ್ರಪ್ಪ, ಇವೆಲ್ಲ ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅಂತ